ನನಗೆ ಒಂದೇ ಒಂದು ತುಂಬಾ ಬೇಜಾರಾಗಿದೆ. ಪ್ರತಿ ಒಂದು ಹೆಣ್ಮಗುನು ಅವ್ರವ್ರ ಮನೇಲಿ ಹತ್ತಿದೆ. ನಾನು ಕೊಟ್ಟಿರೋ ಕುಂಕುಮ ನೆನ್ಸ್ಕೊಂಡು ಅಳ್ತಿದ್ದಾರೆ. ಮೇಡಮ್, ನೀವು ನಮ್ ಕುಂಕುಮ ಅರ್ಶಿನ ಕುಂಕುಮ ಕೊಟ್ಟಿದ್ದೀರಾ, ನಮ್ಮ ಮಾಲೂರು ತಾಲೂಕಿಗೆ ಶಾಪ ಆಗ್ಬಿಡುತ್ತೆ. ನಿಮ್ ಕಣ್ಣಲ್ಲಿ ನೀರ್ ಹಾಕ್ಸಿದವ್ರಿಗೆ ನೀವು ದಯಮಾಡಿ ಕಣ್ಣಲ್ಲಿ ನೀರ್ ಹಾಕ್ಬೇಡಿ ಅಂತ ಪ್ರತಿಯೊಬ್ರು ಹೇಳಿದ್ದಾರೆ ನನ್ಗೆ. ಅಮ್ಮ, ನೀನು ಅರ್ಶಿನ ಕುಂಕುಮ ಕೊಟ್ಟು ನಮ್ಗೆ ಭರವಸೆ ಕೊಟ್ಟಿದ್ಯಾ, ನೀವು ಆ ಭರವಸೆ ಉಳಿಸ್ಕೊಂತೀರಾ ಅನ್ನೋದು, ನಿಮ್ ಜೊತೆ ಆಗಿರ್ತೀವಿ ಅಂತ ಭಾಷೆ ಕೊಟ್ಮೇಲೆ ನಾವ್ ಇವತ್ತು ಇಂಡಿಪೆಂಡೆಂಟ್ ಆಗಿ ನಾಮಪತ್ರವನ್ನ ಸಲ್ಲಿಸಿದೀವಿ. ಖಂಡಿತ ನಾವ್ ಈ ಜನ್ಮದಲ್ಲಿ ಪ್ರೀತಿ ಈ ಋಣ ನಾವು ಮರೆಯಲ್ಲ. ಇದನ್ನ ನಾನು ಅಳ್ಬಾರ್ದು, ನಾನು ಲೀಡರ್ ಆಗಿ ನಾನು ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಹಾಕ್ಬಾರ್ದು. ನಾವ್ ಯಾವ ಜನ್ಮದ ಪುಣ್ಯ ಮಾಡಿದ್ದೀವೋ ಗೊತ್ತಿಲ್ಲ, ನಮ್ಮ ಮಾಲೂರು ತಾಲೂಕು ಸಿಗೋದಕ್ಕೆ ಎಷ್ಟೋ ಜನ್ಮದ ಋಣ ನನ್ಗೆ. ಯಾಕಂದ್ರೆ ಒಂದೊಂದ್ ಮನೇಲಿ ಒಂದೊಂದು ಹೆಣ್ಮಕ್ಳು ಹತ್ತಿದಾರಂತೆ. ನನ್ನ ವಿಡಿಯೋ ನೋಡ್ಬಿಟ್ಟು ನಾನು ಅವ್ರನ್ನ ಅಳ್ಸೋದಕ್ಕಂತ ನಾನು ಹತ್ತಿಲ್ಲ. ಬಟ್ ನಮ್ ನೋವು, ನಾವ್ ಅಷ್ಟು ಜನರಿಗೋಸ್ಕರ ನಮ್ಮ ಮನೆಯವರು ಹೆಂಡತಿ ಮಕ್ಕಳನ್ನ ಬಿಟ್ಟು 4.5 ವರ್ಷದಿಂದ ಸೇವೆ ಮಾಡಿದ್ದಾರೆ. ಬಟ್ ಅಂತವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಒಳ್ಳೆತನ ಕಾಲ ಇಲ್ವಾ ಅನ್ನೋಷ್ಟು ಮಟ್ಟಿಗೆ ನನ್ನ ಮೈಂಡ್ ಅಂತ. ಎರಡ್ 2023 ಚುನಾವಣೆಗೆ ಬಿಜೆಪಿ ಅವರು ಅಂತಿಮವಾಗಿ ಹಳದು ತೂಗಿ ನಾನಾ ರೀತಿಯಾದಂತಹ ಕಸರತ್ತುಗಳನ್ನ ನಡೆಸಿ ಪಟ್ಟಿಯನ್ನ ಬಿಡುಗಡೆಗೊಳ್ತಾ ಇದ್ದಂತೆ ಭಿನ್ನಮತ ಸ್ಫೋಟಗೊಂಡಿದೆ. ರಾಜ್ಯಾದ್ಯಂತ ಮೂಲ ಬಿಜೆಪಿಗರು ಕೂಡ ಬಿಜೆಪಿಯ ವಿರುದ್ಧ ಸಿಡಿದೆದ್ದಿದ್ದಾರೆ. ಇತ್ತೀಚೆಗಷ್ಟೇ ಪಕ್ಷಕ್ಕೆ ಸೇರ್ಪಡೆ ಆದವರಿಗೆ ಮಣೆ ಹಾಕಿದ್ದಕ್ಕೆ ರೊಚ್ಚಿಗೆದ್ದಂತ ಹಲವು ಮುಖಂಡರುಗಳು ಪಕ್ಷವನ್ನ ತೊರೆದಿದ್ದಾರೆ. ಕೆಲವೊಂದು ಮುಖಂಡರುಗಳು ಸ್ವತಂತ್ರ ಅಭ್ಯರ್ಥಿಗಳಾಗಿ ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳಾಗಿ ನಾಮಪತ್ರಗಳನ್ನ ಸಲ್ಲಿಸುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 4-5 ವರ್ಷಗಳಿಂದಲೂ ಕೂಡ ಸತತವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದ ಮತ್ತು ಪಕ್ಷಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಂತಹ ಉಡಿ ವಿಜಯ್ ಕುಮಾರ್ ದಂಪತಿಗಳಿಗೆ ಕೊನೆಗೂ ಕೂಡ ಬಿಜೆಪಿ ಮಣೆ ಹಾಕ್ಲೇ ಇಲ್ಲ, ಟಿಕೆಟ್ ನೀಡಲಿಲ್ಲ. ಇದರಿಂದ ರೊಚ್ಚಿಗೆದ್ದಂತಹ ಬಿಜೆಪಿಯ ಕಾರ್ಯಕರ್ತರುಗಳು ಉಡಿ ವಿಜಯ್ ಕುಮಾರ್ ಮತ್ತು ಪತ್ನಿ ಶ್ವೇತಾ ವಿಜಯ್ ಕುಮಾರ್ ಮೇಲೆ ತೀವ್ರವಾದಂತಹ ಒತ್ತಡವನ್ನ ತಂದು ಅನಿವಾರ್ಯವಾಗಿ ಈಗ ಅವರು ಪಕ್ಷೇತರ ಅಭ್ಯರ್ಥಿಗಳಾಗಿ ಇಬ್ಬರು ಕೂಡ ನಾಮಪತ್ರಗಳನ್ನ ಸಲ್ಲಿಸಿದ್ದಾರೆ. ಈ ಒಂದು ನಾಮಪತ್ರ ಸಲ್ಲಿಕೆಗೆ ಅಭೂತಪೂರ್ವವಾದಂತಹ ಬೆಂಬಲ ವ್ಯಕ್ತವಾಗಿದೆ. ಎತ್ತ ನೋಡಿದರೂ ಕೂಡ ಜನ ಸಾಗರ ಹರಿದು ಬಂದಿತ್ತು. ಇಲ್ಲಿ ಕಳೆದ 4 ವರ್ಷಗಳಿಂದಲೂ ಕೂಡ ಸತತವಾಗಿ ಹಗಲಿರುಳು ಶ್ರಮಿಸಿದಂತ ಉಡಿ ವಿಜಯ್ ಕುಮಾರ್ಗೆ ಕೆಲವೊಂದು ಲಾಬಿಗಳು ಹಾಗೆಯೇ ಪಕ್ಷದ ಮುಖಂಡರುಗಳೇ, ಅದು ಸಂಸದರಾದಂತ ಮುನಿಸ್ವಾಮಿರವರು ಇರ್ಬೋದು, ಆರ್ ಅಶೋಕ್, ಸುಧಾಕರ್, ಮುನಿರತ್ನರವರೇ ಈ ಒಂದು ಅಭ್ಯರ್ಥಿಯನ್ನ ಕಡೆಗಣಿಸಿದ್ರ. ಹಾಗೆಯೇ ಈ ಹಿಂದೆಯೇ ಇವರು ಕಡೆಗಣಿಸ್ತಾರೆ ಎನ್ನುವುದಕ್ಕೆ ಒಂದಷ್ಟು ಉದಾಹರಣೆಗಳು ಕೂಡ ನಡೆದಿದ್ದವು. ಅದು ವಿಜಯ ಸಂಕಲ್ಪ ಯಾತ್ರೆಯ ದಿನ ಬೃಹದಾಕಾರದ ಹೂವಿನ ಹಾರವನ್ನ ಹಿಡಿದು ನಿಂತಿದ್ದಂತ ವಿಜಯ್ ಕುಮಾರ್ ಅವರ ಆ ಹಾರವನ್ನ ಸ್ವೀಕರಿಸಲೇ ಇಲ್ಲ. ಇನ್ನು ರಥದ ಮೇಲೆ ವಿಜಯ್ ಕುಮಾರ್ ಅವರಿಗೆ ಅವಕಾಶವನ್ನೇ ನೀಡಲಿಲ್ಲ. ಇನ್ನು ವಿಜಯ್ ಕುಮಾರ್ ಅವರು ಆಯೋಜಿಸುವಂತ ಯಾವುದೇ ಕಾರ್ಯಕ್ರಮಗಳಿಗೆ ಸುಧಾಕರ್ ಇರ್ಬೋದು, ಮುನಿರತ್ನ, ಸಂಸದರಾದಂತ ಮುನಿಸ್ವಾಮಿ, ಆರ್ ಅಶೋಕ್ ಯಾರು ಅತ್ತ ತಲೆ ಹಾಕ್ಲೇ ಇಲ್ಲ. ಹೀಗೆ ಹಲವು ರೀತಿಯಾದಂತಹ ಕಿರುಕುಳಗಳನ್ನ ನೀಡ್ತಲೇ ಬರ್ತಾ ಇದ್ರು. ಈಗ ಕೊನೆಗೆ ಟಿಕೆಟ್ ಅನ್ನು ಕೂಡ ನೀಡಲೇ ಇಲ್ಲ. ಇದರಿಂದ ರೊಚ್ಚಿಗೆದ್ದಂತ ಬಿಜೆಪಿಯ ಕಾರ್ಯಕರ್ತರುಗಳು ಈಗ ಉಡಿ ವಿಜಯ್ ಕುಮಾರ್ ಅವರ ಮೇಲೆ ತೀವ್ರವಾದಂತಹ ಒತ್ತಡವನ್ನ ಹೇರಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ. ಮಾಲೂರಿನ ಸ್ವಾಭಿಮಾನಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಇವರು ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮದೊಂದಿಗೆ ಆಗಮಿಸಿ ನಾಮಪತ್ರಗಳನ್ನ ಸಲ್ಲಿಸಿದರು. ಇದಕ್ಕೂ ಮುನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಹಾಗೆಯೇ ಮಾಲೂರಿನ ಶಕ್ತಿ ದೇವತೆ ಮಾರಮ್ಮ ದೇವಿಗೆ ಪೂಜೆಯನ್ನ ಸಲ್ಲಿಸಿ, ಗಣಪತಿಗೆ ಪೂಜೆಯನ್ನ ಸಲ್ಲಿಸಿ ಈ ಒಂದು ನಾಮಪತ್ರಗಳನ್ನ ಸಲ್ಲಿಸಿದ್ರು. ಈ ಒಂದು ಸಂದರ್ಭದಲ್ಲಿ ನೆರೆದಿದ್ದಂತ ಜನಸ್ತೋಮವನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಶ್ವೇತಾ ವಿಜಯ್ ಕುಮಾರ್ ಅವರು ಕಣ್ಣೀರು ಹಾಕಿದ್ದಾರೆ. ನಾವು ಕಷ್ಟಪಟ್ಟು ಪಕ್ಷವನ್ನ ಬೆಳೆಸಿದ್ವಿ, ಕಾರ್ಯಕರ್ತರಿಗೆ ನೆರವಾದ್ವಿ, ಆದ್ರೆ ಪಕ್ಷ ನಮ್ಮನ್ನ ಗುರುತಿಸಲಿಲ್ಲ, ನಮ್ಗೆ ತುಂಬಾ ನೋವಾಗ್ತಾ ಇದೆ ಅಂತ ಹೇಳಿ ಮತ್ತೊಮ್ಮೆ ಶ್ವೇತಾ ವಿಜಯ್ ಕುಮಾರ್ ಅವರು ಗದ್ಗದಿತರಾಗಿ ಕಣ್ಣೀರಲ್ಲಿ ಕೈ
ಪ್ರತಿ ದೇವಸ್ಥಾನದಲ್ಲಿ ಆಶೀರ್ವಾದವನ್ನು ಪಡೆದು, ಹಾಗೆ ಮಾಲೂರಿನ ಮಹಾತಾಯಿ ಮಾರಿಕಾಂಬೆ ಆಶೀರ್ವಾದ ಪಡೆದು ಎಲ್ಲ ನಮ್ಮ ಹಿರಿಯ ಮುಖಂಡರು ಇವತ್ತು ಸಂಘಟನೆ ಕಟ್ಟಿರುವಂಥವರು ಪ್ರತಿಯೊಬ್ಬರು ಜನ, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ವಾಲಂಟಿಯರ್ ಆಗಿ ಬಂದು ನೀವು ಇವತ್ತು ಅಭ್ಯರ್ಥಿ ಆಗಲೇಬೇಕು, ಇಂಡಿಪೆಂಡೆಂಟಾಗಿ ತೊಗೊಳ್ಳೇಬೇಕು ಅಂತ ಅವರ ಒಂದು ಒತ್ತಾಯದ ಮೇರೆಗೆ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ನಾನು ನಮ್ಮ ಮನೆಯವರಾದ ಹೂಡಿ ವಿಜಯ್ ಕುಮಾರ್ ಅವರು ಪ್ರತಿಯೊಬ್ಬರು ಬಾಯಲು ಬರ್ತಿರೋದು, ನೀವು 4.5 ವರ್ಷದಿಂದ ಸೇವೆ ಮಾಡ್ಕೊಂಡ್ ಬಂದಿದ್ದೀರಾ, ಪಕ್ಷ ಕೈ ಬಿಟ್ಟಿದೆ, ನಾಯಕರುಗಳು ದೊಡ್ಡ ದೊಡ್ಡ ನಾಯಕರುಗಳು ಕೈ ಬಿಟ್ಟಿದ್ದಾರೆ, ಬಟ್ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ನಾನು ಇವತ್ತು ಒಂದೇ ಹೇಳೋದು, ಎಲ್ಲಾರ್ಗು ನಾನು ಸೆರ್ಕೊಡ್ಡಿ ಬೇಡ್ಕೊತಾ ಇದ್ದೀನಿ. ಇಂಡಿಪೆಂಡೆಂಟ್ ಆಗಿ ನಾವು ಜನರನ್ನ ನಂಬ್ಕೊಂಡು ಇವತ್ತು ಇಂಡಿಪೆಂಡೆಂಟ್ ಆಗಿ ನಾವು ಆಯ್ಕೆ ಆಗ್ತೀವಿ. ಖಂಡಿತ ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ವಿಶ್ವಾಸ, ಸೇವೆ ಮಾಡ್ಕೊಂಡು ನಾವು ಇದೇ ಮಾಲೂರು ತಾಲೂಕಲ್ಲಿ ಇರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದೇ ಒಂದು ತುಂಬಾ ಬೇಜಾರಾಗಿದೆ, ಪ್ರತಿ ಒಂದು ಹೆಣ್ಮಗುನು ಅವ್ರವ್ರ ಮನೇಲಿ ಹತ್ತಿದೆ. ನಾನು ಕೊಟ್ಟಿರೋ ಕುಂಕುಮ ನೆನ್ಸ್ಕೊಂಡು ಅಳ್ತಿದ್ದಾರೆ. ಮೇಡಮ್, ನೀವು ನಮ್ಮ ಅರ್ಶಿನ ಕುಂಕುಮ ಕೊಟ್ಟಿದ್ದೀರಾ, ನಮ್ಮ ಮಾಲೂರು ತಾಲೂಕಿಗೆ ಶಾಪ ಆಗ್ಬಿಡುತ್ತೆ, ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸಿದವ್ರಿಗೆ ನೀವು ದಯಮಾಡಿ ಕಣ್ಣಲ್ಲಿ ನೀರು ಹಾಕ್ಬೇಡಿ ಅಂತ ಪ್ರತಿಯೊಬ್ರು ಹೇಳಿದ್ದಾರೆ. ನನಗೆ ನಾವು ಯಾವ ಜನ್ಮದ ಪುಣ್ಯ ಮಾಡಿದ್ದೀವೋ ಗೊತ್ತಿಲ್ಲ ನಮ್ಮ ಮಾಲೂರು ತಾಲೂಕು ಸಿಗೋದಕ್ಕೆ. ಎಷ್ಟೋ ಜನ್ಮದ ಋಣ ನನಗೆ, ಯಾಕಂದ್ರೆ ಒಂದೊಂದು ಮನೇಲಿ ಒಂದೊಂದು ಹೆಣ್ಮಕ್ಳು ಹತ್ತಿದಾರಂತೆ. ನನ್ನ ವಿಡಿಯೋ ನೋಡ್ಬಿಟ್ಟು ನಾನು ಅವ್ರನ್ನ ಅಳ್ಸೋದಕ್ಕಂತ ನಾನು ಹತ್ತಿಲ್ಲ, ಬಟ್ ನಮ್ಮ ನೋವು ನಾವು ಅಷ್ಟು. ಹೌದು, ಹೀಗೆ ಶ್ವೇತಾ ವಿಜಯ್ ಕುಮಾರ್ ಅವರು ಗಳಗಳನೆ ಜನರ ಮುಂದೆಯೇ ಹತ್ತರು. ಹಾಗೆ ಗದ್ಗದಿತರಾಗಿ ಜನಸ್ತೋಮದ ನಡುವೆ ಮಾತನಾಡಿದರು ಮತ್ತು ಅತ್ಯಂತ ಭಾವನಾತ್ಮಕವಾಗಿ ಮಾತನಾಡಿ, ನಮಗೆ ಕಾರ್ಯಕರ್ತರು ಮೋಸ ಮಾಡಲಿಲ್ಲ, ಆದ್ರೆ ಪಕ್ಷದ ಕೆಲವೊಂದು ವರಿಷ್ಠರಿಂದ ನಮಗೆ ಅನ್ಯಾಯವಾಗಿದೆ, ಆದ್ರೆ ಜನರ ಒತ್ತಡದಿಂದಾಗಿ ಜನರಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ನೋವು ಕೊಡಲು ಇಚ್ಛೆ ಇಲ್ಲದಿರುವುದರಿಂದ ನಾವು ಪಕ್ಷೇತರರಾಗಿ ಇಬ್ಬರು ನಾಮಪತ್ರಗಳನ್ನ ಸಲ್ಲಿಸಿದ್ದೇವೆ. ಅಂತಿಮವಾಗಿ ಜನರ ಭಾವನೆಗಳಿಗೆ ನಾವು ಸ್ಪಂದಿಸ್ತೇವೆ. ಯಾರು ಕಣದಲ್ಲಿ ಉಳ್ಕೊಳ್ಬೇಕು ಅಂತ ಹೇಳ್ತಾರೆ ಅವರು ಕಣದಲ್ಲಿ ಉಳ್ಕೊಳ್ತಾರೆ ಅಂತೇಳಿ ತಮ್ಮ ಮಾತಿನುದ್ದಕ್ಕೂ ಕೂಡ ನೋವನ್ನ ವ್ಯಕ್ತಪಡಿಸಿದ್ದು ಹೀಗೆ. ಜನರಿಗೋಸ್ಕರ ನಮ್ಮ ಮನೆಯವರು ಹೆಂಡತಿ ಮಕ್ಕಳನ್ನ ಬಿಟ್ಟು 4.5 ವರ್ಷದಿಂದ ಸೇವೆ ಮಾಡಿದ್ದಾರೆ, ಬಟ್ ಅಂಥವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಒಳ್ಳೆತನ ಕಾಲ ಇಲ್ವಾ ಅನ್ನೋಷ್ಟು ಮಟ್ಟಿಗೆ ನನ್ನ ಮೈಂಡ್ ಒಂಥರ ಇದಾಗ್ಬಿಟ್ಟಿತ್ತು. 2 ದಿನ ನನ್ನ ಮನೆಯಿಂದ ಹೊರಗಡೆನೆ ಬಂದಿಲ್ಲ. ಹೇಗೆ ನಾವು ಜನಕ್ಕೆ ಎಲ್ರಿಗೂ ಭರವಸೆ ಕೊಟ್ಟಿದ್ವಿ, ನಾವು ಪಕ್ಷದಿಂದ ಟಿಕೆಟ್ ತರ್ತೀವಿ, ಯಾಕಂದ್ರೆ ಅದೊಂದು ರಾಷ್ಟ್ರೀಯ ಪಕ್ಷ, ಅದರಿಂದ ತಂದ್ರೆ ಯೋಜನೆಗಳಾಗಿರ್ಬೋದು, ಮಹಿಳೆಯರಿಗೆ ನಾನು ಮಾತು ಕೊಟ್ಟಿದ್ದೆ. ಪ್ರತಿಯೊಬ್ರು ಅರ್ಶಿನ ಕುಂಕುಮಕ್ಕೆ ಬಂದಾಗ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದಿದ್ದು ಅದೇ, ನಮ್ಮ ಮನೆಯವ್ರು ನಿಂತು ಗೆದ್ರು ನಾನು ನಿಮ್ಮ ಜೊತೆ ಆಗಿರ್ತೀನಿ. ಯಾಕಂದ್ರೆ ಅವ್ರಿಗೆ ಯಾರಿಗೂ ಏನು ಯೋಚನೆಗಳಿದೆ ಮಹಿಳೆಯರಿಗೆ ಅನ್ನೋದೇ ಗೊತ್ತಿಲ್ಲ. ನಾನು ಕಾರ್ಪೊರೇಟ್ರಾಗಿ ಸೇವೆ ಮಾಡಿದಾಗ ನಾನು ಭಾಳಷ್ಟು ಜನಕ್ಕೆ ಮಿಷಿನ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ವಯಸ್ಸಾದ ವೃದ್ಧರಿಗೆ ಪಿನ್ಷನ್ನು, ವಿಧವೆಯರಿಗೆ ಪಿನ್ಷನ್ ಆಗಿರ್ಬೋದು, ಮತ್ತೆ ಕಾಲಿಲ್ದಿರೋರಿಗೆ ವೀಲ್ ಚಕ್ರ, ಕಿವಿ ಕೇಳಿಸ್ತಿರೋರಿಗೆ ಮಿಷಿನ್ಸು ಕಿವಿಗೆ. ಸೊ ಇಂಥ ಬಹಳಷ್ಟು ಸೇವೆ ಮಾಡಿದ್ದೀನಿ. ಒಂದು MLA ಆದರೆ ನಮ್ಮ ಮನೆಯವ್ರು ಇನ್ನೆಷ್ಟು ಮಹಿಳೆಯರಿಗೆ ಸೇವೆ ಮಾಡಬೇಕು ಅನ್ನೋದು ಒಂದು ಕನಸ್ಬಿಟ್ರೆ ನನಗೆ ಬೇರೆ ಏನೂ ಇರಲಿಲ್ಲ. ಅಂದರೆ ಅದು ನಮಗೆ ಪಕ್ಷದಿಂದ ಕೊಟ್ಟಿದ್ರೆ ಇನ್ನಷ್ಟು ಸೇವೆ ಮಾಡೋ ಒಂದು ಅವಕಾಶ ಇತ್ತು. ಬಟ್ ಆದರೂ ಜನ ಅಂದರು, ನೀವು ಯಾರು ಬೇಜಾರು ಮಾಡ್ಕೊಬೇಡಿ ಅಮ್ಮ, ನಾವಿದ್ದೀವಿ ಅಂತ. ಒಂದೇ ಒಂದು ತುಂಬ ನೋವಾಗಿದೆ ಅಂದರೆ, ಅಮ್ಮ ನೀನು ಅರ್ಶಿನ ಕುಂಕುಮ ಕೊಟ್ಟು ನಮಗೆ ಭರವಸೆ ಕೊಟ್ಟಿದ್ಯಾ, ನೀವು ಆ ಭರವಸೆ ಉಳಿಸ್ಕೊತೀರಾ ಅನ್ನೋ ಧೈರ್ಯ ನಮಗಿದೆ, ನೀವು ನಿಂತ್ಕೊಳ್ಳಿ, ಪ್ರತಿಯೊಂದು ಮನೇಲಿ ಹೆಣ್ಮಕ್ಳು ನಾವು ನಿಮ್ಮ ಜೊತೆ ಆಗಿರ್ತೀವಿ ಅಂತ ಭಾಷೆ ಕೊಟ್ಟ ಮೇಲೆ ನಾವು ಇವತ್ತು ಇಂಡಿಪೆಂಡೆಂಟಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಖಂಡಿತ ನಾವು ಈ ಜನ್ಮದಲ್ಲಿ ಪ್ರೀತಿ ಈ ಋಣ ನಾವು ಮರೆಯಲ್ಲ. ಇದನ್ನ ನಾನು ಅಳ್ಬಾರ್ದು, ನಾನೊಂದು ಲೀಡರಾಗಿ ನಾನು ನಿಜವಾಗ್ಲೂ ಕಣ್ಣಲ್ಲಿ ನೀರು ಹಾಕ್ಬಾರ್ದು, ಬಟ್ ನನ್ನಿಂದ ಅಷ್ಟು ಜನ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಿದ್ದು ನಿಜಕ್ಕೂ ನನಗೆ ದುಃಖಕರ ಸಂಗತಿ. ನಾನು ಇನ್ಮೇಲೆ ಧೈರ್ಯ ತಗೊತೀನಿ, ನಿಮ್ಮ ಜೊತೆ ಆಗಿರ್ತೀನಿ. ಪ್ರತಿಯೊಂದು ಹೆಣ್ಮಕ್ಳು ನನ್ನ ಅಕ್ಕ, ತಂಗಿ, ತಾಯಿ, ಪ್ರತಿಯೊಬ್ಬರು ಹಿರಿಯರನ್ನು ನಾನು ನೆನೆಸ್ಕೊತೀನಿ. ಇವತ್ತು ಖಂಡಿತ ನಮ್ಮನ್ನ ಕಾಪಾಡಬೇಕು, ಸೇವೆ ಮಾಡ್ಕೊಂಡು ಇದೇ ತಾಲೂಕಲ್ಲಿ ಉಳ್ಕೊತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇದೇ ಸಂದರ್ಭದಲ್ಲಿ ಹೂಡಿ ವಿಜಯ್ ಕುಮಾರ್ ಅವರು ಕೂಡ ಮಾತನಾಡಿದ್ರು. ಅವರು ಕೂಡ ಭಾವನಾತ್ಮಕವಾಗಿ ಮಾತನಾಡಿ, ನಾನು ಜನರಿಗೆ ಏನೆಲ್ಲ ಕಷ್ಟಗಳಿಗೆ ಸ್ಪಂದಿಸಿದ್ದೇನೆ ಎನ್ನುವುದನ್ನು ಮಾರ್ಮಿಕವಾಗಿ ತಿಳಿಸಿದರು. ಹಾಗೆಯೇ ಪಕ್ಷ ನಡೆಸಿಕೊಂಡ ರೀತಿ ಬಗ್ಗೆಯೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ವಾಪಸ್ ಹೋಗುವಂತ ಪ್ರಶ್ನೆಯೇ ಇಲ್ಲ ಅಂತೇಳಿ ಸ್ಪಷ್ಟೀಕರಣ ನೀಡಿದರು. ನಮ್ಮ ಮಾಲೂರು ತಾಲೂಕಿನ ಸ್ವಾಭಿಮಾನದ ಬಂಧುಗಳೆಲ್ಲ ಕೂಡ ಇವತ್ತು ನಮ್ಮ ಮಾಲೂರು ತಾಲೂಕಿನ ಜನರ ಒತ್ತಾಯದ ಮೇರೆಗೆ ಇವತ್ತು ಪಕ್ಷಾತೀತವಾಗಿ ನಾನು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಎಲ್ಲರ ಒಂದು ಆಶಯದಂತೆ, ಎಲ್ಲರ ಒಂದು ಅಭಿಪ್ರಾಯದಂತೆ ಇವತ್ತು ನಾನು ನಾಮಪತ್ರವನ್ನು ಇಡೀ ಮಾಲೂರ ಜನತೆ ಪರವಾಗಿ ನಾನು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಒಂದು ಕಡೆ ಬೇಸರ ಆಗುತ್ತೆ, ಒಂದು ಕಡೆ ಒಂದು ಖುಷಿ ಆಗುತ್ತೆ. ಇವತ್ತಿನ ದಿವಸ ನಾವು ಮಾಡಿರೋಂಥ ಒಂದು 4 ವರ್ಷದಿಂದ ಮಾಲೂರು ತಾಲೂಕಿನ ಒಂದು ಸೇವೆಗಳನ್ನ ನಮಗೆ ಗುರುತಿಸಿ ಸಾವಿರಾರು ಜನ ಇವತ್ತು ಭಾಗವಹಿಸಿ ನಮಗೆ ಬೆಂಬಲವನ್ನು ಸೂಚಿಸಿರೋದು ನೋಡ್ರೆ ನಿಜಕ್ಕೂ ನಮಗೆ ಖುಷಿ ಆಗುತ್ತೆ. ಆದರೆ ನಾವು ಭಾರತೀಯ ಜನತಾ ಪಕ್ಷವನ್ನು ತಾಲೂಕಲ್ಲಿ ಕೆಲಸ ಮಾಡಿ ನಮಗೆ ಪಕ್ಷದ ಒಂದು ಅನ್ಯಾಯ ಆಗಿದ್ದಕ್ಕೋಸ್ಕರ ನಾವು ಇವತ್ತು ಪಕ್ಷವನ್ನು ಬಿಟ್ಟು ಇವತ್ತು ನಾವು ಇಂಡಿಪೆಂಡೆಂಟಾಗಿ ನಿಲ್ಲಬೇಕಂತ ಪರಿಸ್ಥಿತಿ ಬಂತು. ನಮ್ಮ ಎಲ್ಲ ಪಕ್ಷಾತೀತವಾಗಿ ನಾನಿವತ್ತು ಪಕ್ಷೇತರವಾಗಿ ನಿಲ್ತಾ ಇದ್ದೀನಿ. ಎಲ್ಲ ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಇವತ್ತು ನೀವು ನಿಂತ್ಕೊಳ್ಳೇಬೇಕು ಅಂತ ನಮಗೆ
ಅವರ ಅಭಿಪ್ರಾಯವನ್ನು ತಿಳಿಸಿದಾಗ ನಾನು ನಮ್ಮ ಕಾರ್ಯಕರ್ತರು ನಮ್ಮ ಮಾಲೂರು ತಾಲೂಕಿನ ಒಂದು ಸ್ವಾಭಿಮಾನಕ್ಕೋಸ್ಕರ ನಾನು ನಿಲ್ಲಬೇಕು, ನಮ್ಮ ಮಾಲೂರು ತಾಲೂಕಿನ ಒಂದು ಕಲಂಕ ಹೆಸರು ಇವತ್ತು ನಮಗೆ ಅನ್ಯಾಯ ಆಗಿದೆ, ಈ ಅನ್ಯಾಯನ ನಮ್ಮ ಜನರ ಮುಂದೆ ಜನರ ಹತ್ರ ಹುಡುಕಿ ನಾವು ನಮ್ಮ ರಾಜ್ಯಕ್ಕೆ ತೋರಿಸ್ಬೇಕು. ಹಾಗಾಗಿ ಇವತ್ತು ನಾನು ಪಕ್ಷಾತೀತವಾಗಿ ನಾನು ಕಣಕ್ಕೆ ಇಳಿದಿದ್ದೀನಿ. ಇವತ್ತು ಈ ಒಂದು ನಾಮಪತ್ರವನ್ನು ನಮ್ಮ ಮನೆಯವರು ಶ್ರೀಮತಿ ಶ್ವೇತಾ ಅವರು ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ, ನಾನು ಕೂಡ ನಾಮಪತ್ರ ಸಲ್ಲಿಸಿದ್ದೀನಿ. ನನಗೆ ನಿಜಕ್ಕೂ ತುಂಬಾ ಮೋಸ ಆಗಿದೆ. ಆದರೆ ಮಾಲೂರು ತಾಲೂಕಿನ ಜನತೆ ಯಾರೂ ನಮಗೆ ಮೋಸ ಮಾಡಿಲ್ಲ, ರಾಜ್ಯದಿಂದ ನಮಗೆ ಅನ್ಯಾಯ ಮಾಡಿದ್ರು. ಆದರೆ ಇವತ್ತು ನನಗೆ ವಿಶ್ವಾಸ ಇದೆ, ಮಾಲೂರು ಜನರು ನಮ್ಮ ಕೈ ಬಿಡಲ್ಲ. ನನ್ನ ಒಂದು ಮಾಲೂರು ತಾಲೂಕಿನ ನನ್ನ ಒಂದು ಸೇವೆಯನ್ನು ಗುರುತಿಸಿ ನನಗೆ ಈ ಒಂದು ಚುನಾವಣೆಯಲ್ಲಿ ನನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಬಲವಾದ ನನ್ನ ವಿಶ್ವಾಸ ಇದೆ. ಹಾಗಾಗಿ ನಾನು ಎಲ್ರಿಗೂ ಮಾಲೂರು ಜನತೆ ಪರವಾಗಿ ನಾನು ಎಲ್ರಿಗೂ ಅಭಿನಂದನೆಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇನ್ನು ಈ ಜನಸಾಗರವನ್ನ ನೋಡ್ತಾ ಇದ್ರೆ ಸಹಜವಾಗಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಆಗಿರುವಂತಹವರಿಗೆ ಖಂಡಿತವಾಗ್ಲೂ ಇಲ್ಲಿ ನಡುಕ ಉಂಟಾಗಿರೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆಯೇ ಇಲ್ಲಿ ಫಲಿತಾಂಶ ಏನ್ ಬೇಕಾದ್ರೂ ಆಗಬಹುದು. 3 ಗೌಡರ ನಡುವೆ ಉಡಿ ವಿಜಯ್ ಕುಮಾರ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅದೃಷ್ಟ ಯಾರ ಕೈ ಹಿಡಿಯುತ್ತೆ ಎನ್ನುವುದು ಕಾಲವೇ ನಿರ್ಧರಿಸಲಿದೆ.